ಮಲೆನಾಡಿನ ದಟ್ಟಾರಣ್ಯದ ನಡುವೆ ಒಂದು ಹಳೆಯ ಮರವಿತ್ತು. ಆ ಮರವನ್ನು ಯಾರು ಕಡಿಯಲು ಹೋದರೂ ಅದು ವಿಚಿತ್ರವಾದ ಸಂಗೀತವನ್ನು ಹೊರಸೂಸುತ್ತಿತ್ತು. ಹಳ್ಳಿಯ ಜನರು ಆ ಮರವನ್ನು ಗಾಯಕ ಮರ ಎಂದು ಕರೆಯುತ್ತಿದ್ದರು. ಅಜ್ಜ, ಎಲ್ಲರೂ ಈ ಮರವನ್ನು ನೋಡಿ ಯಾಕೆ ಅಷ್ಟು ಗೌರವದಿಂದ ದೂರ ನಿಲ್ಲುತ್ತಾರೆ? ಇದು ಸಾಮಾನ್ಯ ಮರವಲ್ವಾ? ಅಲ್ಲ ಕಂದ, ಇದು ಸಾಮಾನ್ಯ ಮರವಲ್ಲ. ಈ ಮರಕ್ಕೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಅರಿತುಕೊಳ್ಳುವ ಶಕ್ತಿ ಇದೆ. ನಾವು ಲೋಭದಿಂದ ಬಂದರೆ ಇದು ಮೌನವಾಗುತ್ತದೆ, ಪ್ರೀತಿಯಿಂದ ಬಂದರೆ ಹಾಡುತ್ತದೆ. ಆರ್ಯನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಎಲ್ಲರೂ ಮಲಗಿದ್ದಾಗ ಅವನು ಒಂದು ಕೊಡಲಿಯೊಂದಿಗೆ ಮರದ ಬಳಿ ಹೋದನು. ಅವನ ಮನಸ್ಸಿನಲ್ಲಿ ಮರದ ಕಟ್ಟಿಗೆಯನ್ನು ಮಾರಿ ಹಣಗಳಿಸಬೇಕೆಂಬ ಆಸೆ ಇತ್ತು. ಈ ಮರವನ್ನು ಕಡಿದ್ರೆ ತುಂಬಾ ದುಡ್ಡು ಸಿಗುತ್ತದೆ. ಯಾರೂ ನೋಡ್ತಿಲ್ಲ, ಬೇಗ ಕೆಲ್ಸ ಮುಗ್ಸೋಣ. ಆರ್ಯ ಮರದ ಮೇಲೆ ಕೊಡಲಿ ಹಾಕಲು ಕೈ ಎತ್ತಿದಾಗ ಮರದಿಂದ ಭಯಾನಕವಾದ ಕೂಗು ಕೇಳಿಸಿತು. ಮರದ ಎಲೆಗಳೆಲ್ಲ ಉದುರತೊಡಗಿದವು. ಆರ್ಯ, ಕೊಡಲಿ ಕೆಳಗಿಡು. ನೀನು ಲಾಭಕ್ಕಾಗಿ ಬಂದಿದ್ದೀಯ, ಪ್ರೀತಿಗಾಗಿ ಅಲ್ಲ. ನಿನ್ನ ಮನಸ್ಸಿನಲ್ಲಿರುವ ಲೋಭವನ್ನು ಹೊತ್ತು ನೀನು ನನ್ನನ್ನು ಮುಟ್ಟಬೇಡ. ಅಯ್ಯೋ, ಮರಕ್ಕೆ ನನ್ನ ಮನಸ್ಸಿನ ವಿಷಯ ಹೇಗೆ ಗೊತ್ತಾಯಿತು? ಕ್ಷಮಿಸಿ ಮರವೇ, ನನ್ನಲ್ಲಿನ ಹಣದ ಆಸೆಯು ನನ್ನನ್ನು ಕುರುಡನನ್ನಾಗಿ ಮಾಡ್ತು. ಆರ್ಯ ಕೂಡಲೇ ಕೊಡಲಿಯನ್ನು ಬಿಸಾಡಿದನು. ಅವನು ಮರದ ಬುಡದಲ್ಲಿ ಕುಳಿತು ಕ್ಷಮೆ ಯಾಚಿಸಿದನು. ಆ ಕ್ಷಣದಲ್ಲಿ ಮರವು ತನ್ನ ಮೌನವನ್ನು ಮುರಿದು ಒಂದು ಅತಿ ಮಧುರವಾದ ಕೊಳಲುವಾದನದಂತಹ ಸಂಗೀತವನ್ನ ಹೊರಸೂಸಿತು. ಆರ್ಯ ಸಂಜೆ ಅಜ್ಜನ ಜೊತೆ ಮತ್ತೆ ಆ ಮರ ಬಳಿ ಬಂದನು. ಈಗ ಮರವು ಸುಂದರವಾಗಿ ಹೂಬಿಟ್ಟಿತ್ತು. ಅಜ್ಜ, ನೋಡಿದೆಯಾ ಆರ್ಯ, ಮರಕ್ಕೆ ಮಾತನಾಡುವ ಅಗತ್ಯವಿಲ್ಲ. ನಮ್ಮ ಉದ್ದೇಶ ಸತ್ಯವಾಗಿದ್ದರೆ ಪ್ರಕೃತಿಯೇ ನಮ್ಮೊಂದಿಗೆ ಮಾತನಾಡುತ್ತದೆ. ಹೌದಜ್ಜ, ಮರವನ್ನು ಕಡಿಯುವುದಕ್ಕಿಂತ ಅದನ್ನು ಪೂಜಿಸುವುದರಲ್ಲೇ ನಿಜವಾದ ಲಾಭವಿದೆ. ಇನ್ನು ಮುಂದೆ ನಾನು ಈ ಮರದ ರಕ್ಷಕ